ಮುಖಂಡರಾದ ಅಳ್ಳಾಳಸಂದ್ರದ ಮಾರುತಿಯವರ ನೇತೃತ್ವದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಲೋಕದಲ್ಲಿ ನಾವು ತುಂಗದ ನಿಲುಪಿನ ನಿತ್ಯ ಹರಿದ್ವರ್ಣವನದ ತೇಗದಂದ ಕರುಗಳಲ್ಲಿ ನಿತ್ಯೋತ್ಸವ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಳ್ಳಾಳಸಂದ್ರ ವಾರ್ಡ್ ನಂಬರ್ 4ರಲ್ಲಿ ಇರುವ ಅಂಗನವಾಡಿ ಕೇಂದ್ರ ಮುಂಭಾಗದಲ್ಲಿ ಗುರುವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಶಿಕ್ಷಕರು ಭಾಗವಹಿಸಿದರು. ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಗರ್ಭಿಣಿಯರು ಇದುವರೆಗೂ ಸಹ ಇಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ನೋಡಿ ಈ ಸಂದರ್ಭದಲ್ಲಿ 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ಮಕ್ಕಳನ್ನು ಸನ್ಮಾನಿಸಿದರು. ಮುಂದೆ ನೋಡಿ ಎಲ್ಲರೂ. ನಿಜವಾಗ್ಲೂ ನಾವು ಏನೇನೋ ಕಾರ್ಯಕ್ರಮ ಮಾಡ್ತೀವಿ, ಯಾವ ಥರನೂ ರಾಜಕೀಯದವ್ರು ಮಾಡ್ತಾರೆ. ಆದರೆ ಮಾರುತಿಯವ್ರು ಮಾಡಿರೋ ಕಾರ್ಯಕ್ರಮನ ಇವತ್ತು ಜನ ಮಲಗಿದ್ರೆ ಎದ್ದರೆ ಏನು ಫಸ್ಟ್ ಜ್ಞಾಪಕ ಬರುತ್ತೆ ಅಂದರೆ ಇದು ಜ್ಞಾಪಕ ಬರುತ್ತೆ. ಯಾಕೆ ಅಂತಂದರೆ ಅದು ಅಷ್ಟು ಶ್ರೇಷ್ಠವಾದ ಕಾರ್ಯಕ್ರಮ, ಇವತ್ತು ಶ್ರೀಮಂತ ಕಾರ್ಯಕ್ರಮ. ನಾನು ಅವಾಗೇ ನಿಮ್ಗೆ ಹೇಳ್ದಂಗೆ ಶ್ರೀಮಂತ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟೋ ಮನೆಗಳಲ್ಲಿ ಆ ಶಕ್ತಿ ಇಲ್ಲದೆ ನೋವು ತಿನ್ನೋಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಆಲ್ಮೋಸ್ಟ್ 99% ಎಲ್ಲ ಬಡವರಿದ್ರು. ಇವತ್ತೇನು 100 ಜನ ಬಡವರಲ್ಲಿ ಹೆಣ್ಮಕ್ಳು ಇದ್ರೋ ಅವ್ರು ಯಾರು ಶ್ರೀಮಂತ ಮನೆಗೆ ಮಾಡ್ಕೊಂಡವರು ಅವ್ರ ಮನೆಗಳಿಗೆ ಮಾಡೋವಂಥವ್ರು ಯಾರೂ ಇಲ್ಲ. ಇವತ್ತು ಮಾರುತಿ ಇದನ್ನ ಯೋಚನೆ ಮಾಡಿ ಇವತ್ತು ಜನ ಮೆಚ್ಚಂಥ ಕಾರ್ಯಕ್ರಮನ ನಿಜವಾಗ್ಲೂ ಮಾಡೋದು ನಮಗಂತೂ ಖುಷಿ ಅನಿಸ್ತದೆ. ನಾನು ಅದನ್ನೇ ಹೇಳಿದ್ದು, ಆ ಕೃತಜ್ಞತೆ ಆ ಹೆಣ್ಮಕ್ಳು ಇನ್ನು ಲೈಫಲ್ಲಿ ಮರೆಯೋದಿಲ್ಲ. ಆ ಮಕ್ಕಳು ಹುಟ್ಟಿ ಆ ಮಕ್ಕಳು ಒಂದು ಮಟ್ಟಕ್ಕೆ ಹೋಗ್ತಾರಲ್ಲ, ಆವಾಗೂ ಈ ಮಾರುತಿನ ಯಾವುದೇ ಕಾರಣಕ್ಕೂ ಅವ್ರು ಮರೆಯಲ್ಲ. ಆ ಮರೆಯಲಾಗದಂಥ ಕಾರ್ಯಕ್ರಮನ ಇವತ್ತು ಅಳ್ಳಾಳಸಂದ್ರಲ್ಲಿ ಮಾಡೋದು ನಿಜವಾಗಲೂ ಒಂದು ಶುಭ ಕಾರ್ಯಕ್ರಮ ಅಂತ ನಾನು ಭಾವನೆ ಮಾಡ್ತೀನಿ. ಅಂದರೆ ಮಾರುತಿ ಥರ ವ್ಯಕ್ತಿತ್ವ, ನಾಯಕತ್ವ, ಜನಗಳಲ್ಲಿ ಆ ವಿಶ್ವಾಸ, ಜನಗಳ ಪ್ರೀತಿ ವಿಶ್ವಾಸನ ಮೈಗೂಡಿಸ್ಕೊಂಡ್ರ ದಿಸೆನೇ ಇವತ್ತು ಎಲ್ಲರೂ ಒಗ್ಗಟ್ಟು ಬಂದು ಸ್ಟೇಜ್ನ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ. ತುಂಬ ಕಂಗೊಳಿಸ್ತಾ ಯಾಕೆ ಕಳಿಸ್ತಿದ್ದು ವ್ಯಕ್ತಿ ಮೇಲೆ ಡಿಪೆಂಡು ಅಲ್ವಾ. ವ್ಯಕ್ತಿ ಹೆಂಗಿರ್ತಾರೋ ಜನ ಹಂಗಿರ್ತಾರೆ ನಮ್ಮ ಜೊತೆಯಲ್ಲಿ. ಅದನ್ನು ಇವತ್ತು ಮಾರುತಿಯವರು ಎತ್ತಿ ತೋರಿಸಿದ್ದಾರೆ. ನಿಜವಾಗ್ಲೂ ಅದು ನೀವು ಹೇಳೋ ಮಾತು ಸತ್ಯ. ಯಾಕೆಂದರೆ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ, ಇದಕ್ಕಿಂತ ದೊಡ್ಡ ಮಟ್ಟದ ಕಾರ್ಯಕ್ರಮನೂ ಮಾಡಿದ್ದೀವಿ. ಆದರೆ ಖುಷಿ ಹೆಚ್ಚು ತಂದಿತ್ತು ಈ ಕಾರ್ಯಕ್ರಮನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಇಲ್ಲಿ ಬಂದಿದ್ದ ಜನ ಆಗಿರ್ಬೋದು, ನಾವು ಅವ್ರಿಗೆ ಕೊಟ್ಟಂಥ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಅರ್ಥಪೂರ್ಣವಾಗಿತ್ತು. ಅವರು ಅಷ್ಟೇ ಖುಷಿಯಾಗೋದ್ರಲ್ಲ, ನಮಗೆ ಸಾರ್ಥಕತೆ ಇತ್ತು ಅಂತ ನನ್ನ ಭಾವನೆ. ನಿಜವಾಗ್ಲೂ ಅದು ಆ ಸ್ಥಾನ ತೊಗೊಳೋದಿದೆಯಲ್ಲ, ಅದು ಭಾಳ ಖುಷಿ ವಿಚಾರ. ಆದರೆ ಈ ಒಂದು ಸಾರ್ಥಕತೆ ಕಾರ್ಯಕ್ರಮ ನಾನು ಒಬ್ಬನೇ ತೊಗೊಳೋದಕ್ಕೆ ನಾನು ಸಾಧ್ಯ ಇಲ್ಲ. ನನ್ನ ಜೊತೆ ಒಂದು ದೊಡ್ಡ ಬಳಗನೇ ಇದೆ ಮತ್ತು ನನ್ನ ಸೋದರಿಗಳು ಒಂದು ಸಾಕಷ್ಟು ಜನ ಇದ್ದಾರೆ ಮತ್ತು ನನ್ನ ಜೊತೆಲಿರೋವಂಥ ನನ್ನ ತಮ್ಮಂದಿರುಗಳು ಇವತ್ತೆಲ್ಲ ಜೊತೆಗೆ ನಿಂತ್ಕೊಂಡು ಅವರು ಹೆಚ್ಚು ಕಾರ್ಯಕ್ರಮ 75 ಭಾಗ ಕಾರ್ಯಕ್ರಮ ಅವ್ರದ್ದು, 25 ಭಾಗ ನಂದು ಕಾರ್ಯಕ್ರಮ. ಸರ್, ನಾನು ಕಾರ್ಯಕ್ರಮಗಳು ಈಗ ನನ್ನ ಜೊತೆಲಿ ನನ್ನ ಸೀನಿಯರ್ಸ್ ಲೀಡರ್ಸ್ ಏನಿದ್ದಾರೋ ಅವರೆಲ್ಲರಿಗೂ ಕೂಡ ಗೊತ್ತಿರೋ ಮಾಹಿತಿ. ನಾನು ಸುಮಾರು ಒಂದು 10-12 ವರ್ಷದಿಂದ ನಿರಂತರ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾ ಇದ್ದೀನಿ. ಎಲೆಕ್ಷನ್ ಉದ್ದೇಶ ನಂದಲ್ಲ. ನನಗೆ ಏನೋ ಒಂದು ಹುಚ್ಚು, ಕಾರ್ಯಕ್ರಮಗಳು ಮಾಡೋ ಹುಚ್ಚು ನನಗೆ. ಹಂಗಾಗಿ ಆ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾ ಇದ್ದೀನಿ ಬಿಟ್ಟರೆ ಎಲೆಕ್ಷನ್ ವಿಚಾರ ನಂದಲ್ಲ. ಆಮೇಲೆ ಎರಡನೇದು, ಅದು ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಯಾರನ್ನ ಸೂಚನೆ ಮಾಡುತ್ತೋ ಅವರ ಪರವಾಗಿ ಕೆಲಸ ಮಾಡೋದು ಅಷ್ಟೇ ನನ್ನ ಕರ್ತವ್ಯ. ಇಲ್ಲ, ಆ ರೀತಿ ಏನಲ್ಲ. ಇಲ್ಲಿ ನಮ್ಮ ವಾರ್ಡ್ ನಂಬರ್ 4ರಲ್ಲಿ ಸಾಕಷ್ಟು ಬಲಿಷ್ಠವಾಗಿದ್ದೀವಿ ನಾವು ಕಾಂಗ್ರೆಸ್ ಲೀಡರ್ಗಳು. ಹಂಗಾಗಿ ಈಗ ಕಾಂಗ್ರೆಸ್ ಪಕ್ಷ ಎಲ್ಲಾದರೂ ಒಂದು ಜೈಬೇರಿ ಗಳಿಸ್ಬೇಕು ಅಂದರೆ ಎಲ್ಲ ಲೀಡರ್ಗಳು ಒಟ್ಟಾಗಿ ಹೋದರೆ ಸಾಧ್ಯ. ಆ ನಿಟ್ಟಿನಲ್ಲಿ ಕೇಶವರಾಜಣ್ಣವ್ರು ಹೇಳಿರೋದು ಬಿಟ್ಟರೆ ಇಲ್ಲಿ ಯಾರೂ ಹಂಗಿಲ್ಲ. ಎಲ್ಲರ ಮೇಲೂ ಅದೇ ವಿಶ್ವಾಸ ಕೇಶವರಾಜಣ್ಣವ್ರಿಗಿದೆ.
ನಮಗೂ ಕೂಡ ಕೇಶವರಾಜಣ್ಣವ್ರ ಮೇಲೆ ಅದೇ ವಿಶ್ವಾಸ ಇದೆ. ಭದ್ರಕೋಟೆ ಇದು, ಹಂಗಾಗಿ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾಯಕರಿಗೆ ಏನು ಕೊರತೆ ಇಲ್ಲ. ಆದರೆ ಸೇರಿಸೋಂಥ ಒಂದು ಸಂದರ್ಭಗಳು ಬೇಕಿತ್ತು. ಇವತ್ತು ಆ ಸಂದರ್ಭ ಒದಗಿ ಬಂತು. ಅದಕ್ಕೆ ನಾನು ಕೂಡ ಖುಷಿ ಇದ್ದೀನಿ ಆ ವಿಚಾರದಲ್ಲಿ. ಉದಾಹರಣೆಗಳು, ಕಾರ್ಯಕ್ರಮಗಳು ಹೆಂಗೆ ನಡೀತಾ ಇದೆ, ಕಾರ್ಯಕ್ರಮಗಳು ಮಾಡ್ತಾ ಇರೋದು ಯಾವ ಪಾರ್ಟಿಯವರು ಮತ್ತು ಅವ್ರು ಸೇರುವಂಥ ಒಗ್ಗಟ್ಟು ಪ್ರದರ್ಶನ ಹೆಂಗಿದೆ ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಅದೇ ಉತ್ತರ ಅಲ್ವಾ ಮುಂದಿನ ದಿನದಲ್ಲಿ. ಕಾರ್ಯಕ್ರಮದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಕೇಶವರಾಜಣ್ಣ ಬಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವಿ, 5 ಗ್ಯಾರಂಟಿ ಯೋಜನೆಗಳ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾದ ಲಾವಣ್ಯ ನರಸಿಂಹಮೂರ್ತಿ, 5 ಗ್ಯಾರಂಟಿ ಯಲಹಂಕ ಅಧ್ಯಕ್ಷರಾದ ಪ್ರೇಮಲತಾ, ಮಾಜಿ ಕಾರ್ಪೊರೇಟರ್ ಪದ್ಮಾವತಿ, ಯಲಹಂಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೀತಾ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಜಕ್ಕೂರು ರವಿ, NASC ರಾಜ್ಯ ಉಪಾಧ್ಯಕ್ಷರಾದ ಮಾರುತಿ, ಕೆಪಿಸಿಸಿ ಮುಖಂಡರು ಶಶಿಕುಮಾರ್, LBS ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭಾಗ್ಯರಾಜ್ ಮತ್ತು ಕಾಂಗ್ರೆಸ್ ಮುಖಂಡರುಗಳಾದ ತಿಮ್ಮರಾಜು, ಮಂಜುನಾಥ್, ರವಿಕುಮಾರ್, ಚಂದ್ರು, ನಿತಿನ್, ಶ್ರೀನು ಮತ್ತಿತರರು ಭಾಗವಹಿಸಿದರು.